ಹಳೆದೆಲ್ಲ ಮರ್ತು ಹೋಗ್ಲಿ ಅಂತ. ಅಮ್ಮ, ರಾಜ್ಕುಮಾರಿ ಏನಂತ ತಪ್ಪು ಮಾಡಿದ್ರು? ಏನನ್ನು ಬಯಸ್ದೆ ತಾನು ನಮ್ದವ್ರಿಗೆ ಪ್ರೀತಿ ಕೊಟ್ಲು. ಅವ್ರನ್ನ ದೇವ್ರು ಅಂತ ನಂಬದ್ಲು, ಆದ್ರೆ ಅವಳು ನಿಜವಾದ ದೇವ್ರನ್ನೇ ಮರ್ತ್ಬಿಟ್ಲು. ಓಹೋ ಅಮ್ಮ, ಅದಕ್ಕೆ ದೇವ್ರಿಗೆ ಕೋಪ ಬಂದಿ ರಾಜ್ಕುಮಾರಿಗೆ ಶಾಪ ಕೊಟ್ಟಿದ್ದ? ಗೊತ್ತಾಯ್ತು ಗೊತ್ತಾಯ್ತು. ಆಮೇಲೆ ಏನಾಯ್ತಮ್ಮ? ಕಂದ, ದೇವ್ರು ಶಾಪ ಕೊಡ್ತಾನಲ್ಲ, ಅದೇ ತರ ವರನೂ ಕೊಡ್ತಾನೆ. ಅದ್ ನಮ್ಗೆ ಗೊತ್ತಾಗಲ್ಲ, ಸಮಯ ಬಂದಾಗ ಗೊತ್ತಾಗತ್ತೆ. ಆ ರಾಜ್ಕುಮಾರಿ ಬದುಕಲ್ಲಿ ದೇವ್ರನ್ನ ಕಳಿಸ್ಕೊಟ್ಟಾಗ ಅವನಿಗೂ ರಾಜ್ಕುಮಾರಿ ತರನೇ ಯುವರಾಣಿ ಇದ್ಲು. ನೋಡೋಕೆ, ಮಾತಾಡಿದ್ರೆ ಕೇಳೋಕೆ, ಅದೇ ನಗು, ಅದೇ ಅಂದ. ಒಬ್ರಿಗೊಬ್ರು ಹೋಲ್ತಿದ್ರು ಕಂದ. ಆಕಸ್ಮಿಕವಾಗಿ ಯುವರಾಣಿ ದೂರ ಆಗಿ ಹೋಗಿದ್ಲು. ಆ ಯುವರಾಣಿನ ಹುಡುಕ್ತಾ ಹುಡುಕ್ತಾ ಬಂದ. ಆಗ ಆ ರಾಜನ್ ಕಣ್ಣಿಗೆ ಬಿದ್ದಿದ್ದೆ ಆ ರಾಜ್ಕುಮಾರಿ. ಪಾಪ, ಅವನಿಗೆ ರಾಜ್ಕುಮಾರಿ ಯಾರು, ಯುವರಾಣಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಆ ರಾಜ್ಕುಮಾರಿನ ಅವನ್ ಯುವರಾಣಿ ಅನ್ಕೊಂಡು ಅವನ್ ಮನೆಗೆ ಕರ್ಕೊಂಡ್ ಬಂದ. ಅಯ್ಯಯ್ಯೋ, ರಾಜಂಗ್ ಗೊತ್ತಾಗಿಲ್ಲ. ಓಕೆ, ಅರೆ ರಾಜ್ಕುಮಾರಿಗೆ ಯಾಕೆ ಗೊತ್ತಾಗಿಲ್ಲ? ಅವಳಿಗೆಲ್ಲ ಮರ್ತೋಗ್ಬಿಟ್ಟಿತ್ತಲ್ಲ ಕಂದ. ಆಮೇಲೆ ಏನಾಯ್ತಮ್ಮ? ಗೊತ್ತಿಲ್ಲ ಕಂದ, ಗೊತ್ತಿಲ್ಲ. ಆ ರಾಜ್ಕುಮಾರಿ ಯುವರಾಣಿನ ಹುಡುಕ್ತಾನೆ ಇದ್ದಾಳೆ. ಪಾಪ, ಇದ್ಯಾವ ವಿಷಯನೂ ಆ ರಾಜನ್ಗೆ ಗೊತ್ತೇ ಇಲ್ಲ. ರಾಘವ್, ಈಗ ನೀನ್ ಹೇಳ್ ನೋಡೋಣ. ಈಗ ರಾಜ್ಕುಮಾರಿ ಅವಳ ಅರಮನೆಗೆ ವಾಪಸ್ ಹೋಗ್ಬೇಕಾ, ಇಲ್ಲ ದೇವ್ರಂತ ರಾಜನ ಅರಮನೆಲಿರ್ಬೇಕಾ? ಅಮ್ಮ ಅಮ್ಮ, ಇದು ತುಂಬಾ ಡಿಫಿಕಲ್ಟ್ ಕ್ವಶನ್ ಅಮ್ಮ. ಥಿಂಕ್ ಮಾಡಕ್ ಸ್ವಲ್ಪ ಟೈಮ್ ಕೊಡಮ್ಮ. ಆಮೇಲೆ ನೀನು ಥಿಂಕ್ ಮಾಡಮ್ಮ. ಥಿಂಕ್ ಮಾಡ್ತಿದ್ದೀನಿ ಕಂದ, ನಾನು ಥಿಂಕ್ ಮಾಡ್ತಿದ್ದೀನಿ. ಆದ್ರೆ ಅರ್ಥ ಆಗ್ತಿಲ್ಲ. ಥಿಂಕ್ ಮಾಡಿದಷ್ಟು ಭಾರ ಜಾಸ್ತಿ ಆಗ್ತಿದೆ. ನಾನು ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಹೇಳ್ಕೊಂಡ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗಾಗಲೇ ರಾಜ್ಕುಮಾರಿ ಮೇಲೆ ತುಂಬಾ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಂದ.
ರಾಘವ್ ರಾಘವ್ ನನ್ನ ಮನ್ಸಲ್ಲಿದ್ದಿದ್ದ ನೋವನ್ನ ಕಥೆ ರೂಪದಲ್ಲಿ ನನ್ನ ಮಗನಿಗೆ ಹೇಳ್ಬಿಟ್ಟೆ. ಗೊತ್ತಿಲ್ಲ ಭಗವಂತ ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಪ್ರತಿದಿನ ಪ್ರತಿ ಕ್ಷಣ ಕಳೆಯೋದೆ ಕಷ್ಟ ಆಗೋಗಿದೆ. ಒಂದ್ ಕಡೆ ಅಣ್ಣ, ಸ್ವಾರ್ಥನೇ ಇಲ್ದೇ ಇರೋ ಅಣ್ಣ, ಅವನು ಮುಂದೆ ನಾನ್ ಸ್ವಾರ್ಥಿ ಆಗ್ಬಿಟ್ನ ಅನ್ನೋ ಭಯ ನನಗೆ. ಏನಪ್ಪ ಹೀಗ್ ಮಾತಾಡ್ತಾ ಇದ್ಯಾ? ನಾವೆಲ್ಲ ಅವ್ರನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದೀವಿ. ಇವತ್ತಿಗೆ ನನಗೇನು ಅನಿಸ್ತಿದೆ ಗೊತ್ತಾ, ಅರ್ಚನಂಗೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಸುಶಾಂತ್, ಏನ್ ಹೇಳ್ತಾ ಇದ್ಯಪ್ಪ ನೀನು? ಅವಳಿಗೆ ಇಷ್ಟ ಇಲ್ಲ ಅಂದಿದ್ದೀರೆ ನಿನ್ನೇನ್ ಯಾಕೆ ಮದ್ವೆ ಆಗ್ತಿದ್ಲ ಅವಳು? ಅಲ್ಲ, ಅವಳಿಗೆ ಏನ್ ಅವಶ್ಯಕತೆ ಇತ್ತು? ಅಲ್ಲ, ಅವಳಿರೋ ಅಂದ ಚಂದಕ್ಕೆ ಗಂಡಿಗೇನ್ ಕೊರತೆ ಇತ್ತಾ? ಇಲ್ಲ ಅವ್ರ ಅಣ್ಣನ್ಗೆ ಒಳ್ಳೆ ಕಡೆಗೆ ಮದ್ವೆ ಮಾಡ್ಕೊಡಕ್ ಆಗದಿರೋಷ್ಟು ಬಡತನ ಇತ್ತಾ? ಆಸ್ತಿ ಇತ್ತು, ಅಂತಸ್ತಿತ್ತು, ಅಂದ ಇತ್ತು, ಯಾವ್ದ್ರಲ್ಲಿ ಕಡಿಮೆ ಇದ್ಲು ಹೇಳಪ್ಪ? ಅದೆಲ್ಲ ಒಪ್ಕೊಳ್ತೀನತ್ಗೆ. ಅರ್ಚನಾಗೆ ರಾಘವ್ ಮೇಲೆ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇತ್ತು, ಅದು ಅವಳಿಗೂ ಗೊತ್ತಿತ್ತು. ಈ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿರೋದೇ ನನ್ನ ಮಗಂಗೋಸ್ಕರ. ಮದ್ವೆಗೆ ಮುಂಚೆ ಅನುಮಾನ ಇದ್ದು ನಾನು ಈ ಪ್ರಶ್ನೆನ ಅರ್ಚನನ್ ಕೇಳ್ದೆ ಅದಕ್ಕೆ, ಆದ್ರೆ ಇಲ್ಲ ಅನ್ಬಿಟ್ಲು. ಅದಾದ್ಮೇಲೆ ನಾನು ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ಸುಶಾಂತ್, ಈಗ ತಾನೇ ನನ್ನನ್ನ ಅಮ್ಮನ್ ತರ ಅಂದೆ, ಯಾಕೆ ವಿಷಯನ ಹೇಳ್ತಾ ಇಲ್ಲ? ಹಿಂದೇಟಾಗ್ತಾ ಇದ್ಯಾ? ಅದೇನ್ ನಿನ್ ಮನ್ಸಲ್ಲಿದೆ ಅಂತ ಹೇಳಪ್ಪ. ಇಲ್ಲ, ಅದು